ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಸರ್ವಮಂಗಳ ಇವರು ಬರೆದ ಅಮ್ಮನ ಗುಡ್ಡ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಗಮನಿಸೋಣ. ಮೊದಲಿಗೆ ನಾವು ಸರ್ವಮಂಗಳ ಇವರ ಪರಿಚಯ ನೋಡೋಣ. ಇವರು 1948 ಏಪ್ರಿಲ್ 6ರಂದು ಶಿವಮೊಗ್ಗದಲ್ಲಿ ಜನಿಸಿದರು. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಪದವಿ ಪಡೆದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ನಂತರ 1968ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ವೃತ್ತಿ ಜೀವನವನ್ನು ಆರಂಭಿಸಿದಂತಹ ಇವರು 2008ರಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದರು. ಕನ್ನಡ ಸಾಹಿತ್ಯ ಹವ್ಯಾಸಿ ಕ್ಷೇತ್ರ ಇವರದ್ದು. ಅಮ್ಮನ ಗುಡ್ಡ ಈ ಕವನ ಸಂಕಲನ, ಜ್ಞಾನಶ್ರೀ 2 ದಶಕಗಳ ಕಾವ್ಯ, ಚದುರಂಗ ವಾಚಿಕೆ ಇವು ಇವರ ಪ್ರಮುಖ ಸಂಪಾದಿತ ಕೃತಿಗಳು. ಇವರ ಅಮ್ಮನ ಗುಡ್ಡ ಕವನ ಸಂಕಲನವು ಸುಮಾರು 9 ಭಾಷೆಗಳಿಗೆ ಅನುವಾದಗೊಂಡಿವೆ. ಈ ಕವನ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದಿನಕರ ದೇಸಾಯಿ ಪ್ರಶಸ್ತಿ ಲಭಿಸಿದೆ. 2018ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ. ಇವರು ಪ್ರಬುದ್ಧ ಚಿಂತಕಿಯಾಗಿ, ಕವಿಯಾಗಿ, ವಾಗ್ಮಿಯಾಗಿ, ರಂಗಭೂಮಿಯ ನಟಿಯಾಗಿ, ಮಹಿಳಾ ಹೋರಾಟಗಾರರಾಗಿ ಗುರುತಿಸಿಕೊಂಡವರು. ಇವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾಧ್ಯಮ ಎಂಬ ಮುಕ್ತ ವೇದಿಕೆಯ ಸಂಚಾಲಕಿಯಾಗಿ, ಭಾರತ ಚೀನಾ ಮೈತ್ರಿ ಸಂಘದ ಸಂಚಾಲಕರಾಗಿ ಹಾಗೂ ಮಹಿಳಾ ದೌರ್ಜನ್ಯ ವಿಚಾರಣಾ ಸಮಿತಿಯ ಅಧ್ಯಕ್ಷೆಯಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಅಮ್ಮನ ಗುಡ್ಡ ಈ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸೋಣ. ಮೊದಲಿಗೆ 8 ಅಂಕದ ಪ್ರಶ್ನೆ ಇದೆ ನೋಡಿ. ವ್ಯಕ್ತಿಯ ಆಂತರಿಕ ಬದುಕು ಮತ್ತು ಸಮಾಜದ ಪರಿವರ್ತನೆಯ ಸೂಕ್ಷ್ಮ ವಿವರಗಳು ಕವನದಲ್ಲಿ ಮೂಡಿಬಂದ ಬಗೆಯನ್ನು ವಿವರಿಸಿರಿ. ಉತ್ತರ ನೋಡಿ. ಸರ್ವಮಂಗಳ ಇವರು ಬರೆದಂತಹ ಅಮ್ಮನ ಗುಡ್ಡ ಈ ಕವಿತೆಯಲ್ಲಿ ವ್ಯಕ್ತಿಯ ಆಂತರಿಕ ಬದುಕು ಮತ್ತು ಸಮಾಜದ ಪರಿವರ್ತನೆಯ ಸೂಕ್ಷ್ಮ ವಿವರಗಳು ತುಂಬ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಹುಡುಗಿಯ ಮನೆಯವರು ತಮ್ಮ ಮನೆ ದೇವತೆ ಕುಕ್ಕುಡದಮ್ಮನ ದರ್ಶನಕ್ಕೆ ವರ್ಷಕ್ಕೊಮ್ಮೆಯಾದರೂ ಬಂಡಿಯಲ್ಲಿ ಪ್ರಯಾಣ ಬೆಳೆಸ್ತಿದ್ದರು. ಕುಕ್ಕುಡದಮ್ಮನ ಗುಡಿ ಚನ್ನಗಿರಿಯಿಂದ 3 ತಾಸಿನ ದಾರಿಯ ಜೋಳದಾಳು ಕಾಡಿನಲ್ಲಿತ್ತು. ಅದೊಂದು ಬಿದಿರು ಮೆಳೆ ತುಂಬಿದ ಕಾಡಸೀಮೆ. ಅಡಿಯಿಟ್ಟಲ್ಲೆಲ್ಲ ಆಳೆತ್ತರದ ಹುತ್ತ, ನಡುವೆ ಗುಡ್ಡ. ಆ ಗುಡ್ಡದ ನೆತ್ತಿಯಲ್ಲಿ ಕುಕ್ಕುಡದಮ್ಮನ ಗುಡಿ. ಅಲ್ಲಿಗೆ ಬರುವುದೇ ಒಂದು ದೊಡ್ಡ ಪ್ರಯಾಸದ ಕೆಲಸ. ಹುಡುಗಿ ಒಂದು ಸಾರೆಯೂ ಉಟ್ಟಲಂಗವನ್ನು ಹರಿದುಕೊಳ್ಳದೆ ತಿರುಗಿ ಬಂದದ್ದಿಲ್ಲ. ಅಷ್ಟು ದಟ್ಟವಾದ ಮೆಳೆಕಾಡು. 100 ಬಾರಿ ಆ ಕಾಡನ್ನು ಹೊಕ್ಕಿದ್ದರೂ ಪ್ರತಿ ಸಲವೂ ದಾರಿ ತಪ್ಪಬಹುದು ಎಂಬ ದಿಗಿಲು ತಪ್ಪಿದ್ದಲ್ಲ. ಕುಲ, ಗೋತ್ರ, ರೂಪ, ನೆಲೆ ಈ ಭೇದ ಭಾವವಿಲ್ಲದೆ ಹಾವಾಗಿ ಹುತ್ತವನ್ನು ಹೊಕ್ಕಿದ್ದ ಕುಕ್ಕಡದಮ್ಮ ಬರಗಾಲದಲ್ಲಿ ಬಿದಿರಕ್ಕಿ ತಿಂದು ರಕ್ತಭೇದಿ ವಾಂತಿ ಜನರಿಗೆ ಹೆಚ್ಚಾದಾಗ ಊರಗೌಡನ ಕನಸಿನಲ್ಲಿ ತಾನಿರುವ ಸುಳಿವನ್ನು ನೀಡುತ್ತಾಳೆ. ಭಕ್ತಿಯಿಂದ ಅಲ್ಲಿಗೆ ಬಂದ ಊರಗೌಡನನ್ನು ಕಂಡು ಹುತ್ತಕ್ಕೆ ಸುತ್ತಿದ ತಾಯಿ ನಾಗರ ಹಾಗೂ 2 ಮಿಡಿನಾಗರಗಳು ಹುತ್ತವನ್ನು ಪ್ರವೇಶಿಸುತ್ತವೆ. ಗೌಡ ಅರ್ಪಿಸಿದ್ದ ಹೂವನ್ನು ನೋಡುತ್ತವೆ. ನಿನ್ನ ಪಾದಕ್ಕೆ ಉಧೋ ಎಂದು ಗೌಡ ಅಡ್ಡ ಬೀಳುತ್ತಾನೆ. ಅಲ್ಲೊಂದು ಗುಡಿ ಏಳುತ್ತದೆ. ಪಕ್ಕದಲ್ಲಿ ಕುಕ್ಕುಡದಮ್ಮನ ಮಾನವನ್ನು ಕಾಪಾಡಲು ಪರಶುರಾಮನ ಸೃಷ್ಟಿಯಾಗುತ್ತದೆ. ಆತನ ಎದುರಿಗೆ ಕುಕ್ಕಡದಮ್ಮ ಮಾತಂಗಿ ರೂಪ ತಾಳಿ ನಿಲ್ಲುತ್ತಾಳೆ. ಆ ದಟ್ಟ ಬಿದಿರ ಮೆಳೆಯಲ್ಲಿ ಅಮ್ಮನ ಗುಡಿಯ ಗುರುತೆಂದರೆ ಪಕ್ಕದಲ್ಲೇ ಇದ್ದ ಒಂದು ಕೆರೆ. ಹುಡುಗಿಯ ಮನೆಯವರು ಆ ಕೆರೆಯ ಪಕ್ಕದಲ್ಲಿ ಒಲೆ ಮಾಡುತ್ತಿದ್ದರು. ಅಮ್ಮ ಒಲಿಯಲೆಂದು ಪಾಯಸದ ನೈವೇದ್ಯ ಅರ್ಪಿಸಿದರೆ ಮಾತಂಗಿ ಪರಶುರಾಮರಿಗೆ ಕುರಿ ಕೋಳಿಗಳ ಜೀವದೋಕುಳಿ ಅರ್ಪಣೆಯಾಗುತ್ತಿತ್ತು. ಹೀಗೆ ಅರ್ಪಿಸಿದುದನ್ನು ಅಲ್ಲಿಯೇ ಉಂಡು ರಾತ್ರಿ ಅಲ್ಲಿಯೇ ತಂಗಿ ಬೆಳಿಗ್ಗೆ ಮತ್ತೆ ಗಾಡಿ ಕಟ್ಟಿಕೊಂಡು ಹೊರಡುತ್ತಿದ್ದರು. ಕುಕ್ಕಡದಮ್ಮ ಹಾವಾಗಿ ಹುತ್ತ ಹೊಕ್ಕು ಹರಸುತ್ತಿದ್ದಳು. ಆದರೆ ಹುಡುಗಿಗೆ ಮಾತ್ರ ಹಾವಿನ ಭಯ.
ಕಣ್ಣು ಹೊರಳಿದತ್ತ ಹರಿವ ಹಾವು ಕಾಣಬಹುದು ಎಂಬ ಭಯ, ಕುತೂಹಲ ಅವಳಿಗೆ. ಹೀಗಾಗಿ ಗುಡಿಯ ಕತ್ತಲಲ್ಲಿ ಹಾವು ಮೆಟ್ಟಬಹುದು ಎಂದು ಹೆದರಿ ನೆಲ ಮುಟ್ಟಿಯೂ ಮುಟ್ಟದಂತೆ ನಡೆಯುತ್ತಿದ್ದಳು. ಊರಲ್ಲಿ ಹೆಡೆಯೆತ್ತಿದ ನಾಗನ ಬಾಲ ಹಿಡಿದು ನೆಲಕ್ಕೆ ಅಪ್ಪಳಿಸುತ್ತಿದ್ದ ಹುಡುಗಿಯ ಮಾವ ಅಮ್ಮನ ಗುಡ್ಡದಲ್ಲಿ ಮಾತ್ರ ಮೌನದ ಮಡುವಾಗಿರುತ್ತಿದ್ದ. ಸದಾ ಮೈಯಲ್ಲಿ ಏನೋ ಹೊಕ್ಕಂತಿರುತ್ತಿದ್ದ ಆತ ಹುಡುಗಿಯಲ್ಲಿ ಬೆರಗು ಮೂಡಿಸಿದ್ದ. ಈ ವರ್ಷವೂ ಅಮ್ಮನ ಗುಡ್ಡದಲ್ಲಿ ಬೀಡು ಬಿಟ್ಟಿದ್ದಾಗ ಹುಡುಗಿ ಹಣತೆ ಹಚ್ಚಲು ಹೊರಟ ಮಾವನೊಂದಿಗೆ ಗುಡಿಯನ್ನು ಪ್ರವೇಶಿಸುತ್ತಾಳೆ. ಹಾವು ಮಿಡಿನಾಗರ ಅಲ್ಲಿ ಕಂಡು ಮಾವ ಹೊರಬರುತ್ತಾನೆ. ಗುಡಿಯ ಪಕ್ಕದಲ್ಲಿದ್ದ ಹುತ್ತದಲ್ಲಿ ಸರ್ಪ ಹೆಡೆಯೆತ್ತಿ ಬುಸುಗುಟ್ಟುತ್ತಿದ್ದುದನ್ನು ಹುಡುಗಿ ನೋಡಿ ಬೆದರಿ ಮಾವನನ್ನು ಒಮ್ಮೆಲೆ ಹಿಡಿದುಕೊಳ್ಳುತ್ತಾಳೆ. ಇಬ್ಬರೂ ಹಿಡಿತ ತಪ್ಪಿ ನೆಲಕ್ಕೆ ಬೀಳುತ್ತಾರೆ. ಮಾವನನ್ನು ಚೆನ್ನಗಿರಿಗೆ ಸಾಗಿಸಿದರೂ ತಗುಲಬಾರದ ಸ್ಥಳಕ್ಕೆ ಮಿಳೆ ಮುಳ್ಳು ತಗುಲಿದ್ದರಿಂದ ಮಾವ ನರ ಕಳೆದುಕೊಳ್ಳುತ್ತಾನೆ. ಆದರೂ ಆತ ಅಮ್ಮನ ಗುಡ್ಡವನ್ನು ಬಿಡುವುದಿಲ್ಲ. ನಂತರ ಮಾವನಿಂದ ಸಮಾಜದ ಪರಿವರ್ತನೆಯ ಸೂಕ್ಷ್ಮ ವಿವರಗಳ ಮನವರಿಕೆಯಾಗುತ್ತದೆ. ಆತ ಹುಡುಗಿಯನ್ನು ಕುರಿತು ಹೇಳಿದಂತೆ ಎಂದಾದರೂ ಈ ಅಮ್ಮನ ಗುಡ್ಡದಲ್ಲಿ ಬಿತ್ತಿದ್ದಿರಲಿಲ್ಲ, ಕೊಯ್ಲು ತೆಗೆದದ್ದಿರಲಿಲ್ಲ. ಆದರೆ ಈಗ ನೋಡಿದರೆ ಹೊತ್ತು ಮುಳುಗುವ ವೇಳೆಗೆ ಗೋಧೂಳಿ ಏಳುತ್ತಿತ್ತು. ಈಗ ಅಮ್ಮನಿಗೆ ತನ್ನ ಮಕ್ಕಳು ಬೆಳೆಯುವುದು, ಪಕ್ವವಾಗುವುದು ಬೇಕಿತ್ತು. ಕಲಿಯದಿರುವವರಿಗೆ ಗುಂಡುಕಲ್ಲೇ ಪರಶುರಾಮವಾಗಿತ್ತು, ಹುತ್ತವೇ ಪರಾಶಕ್ತಿಯಾಗಿತ್ತು. ಆದರೆ ಈಗ ಕಲಿತವರಿದ್ದು ಅವರಿಗೆಲ್ಲ ಮುಖವಾಡ ಬೇಕಿತ್ತು, ತೋರಣ ಬೇಕಿತ್ತು. ಅಂತೆಯೇ ತಾವು ಮಾಡಿದ ತಪ್ಪನ್ನು ಅಮ್ಮ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ಳುವಂತೆ ಹೇಳಿ ಅಮ್ಮನಿಗೆ ಮುಖವಾಡ ತೊಡಿಸುತ್ತಿದ್ದಳು. ಕಲಿತ ಮುಖವಾಡದ ಜನ. ಅಮ್ಮನೂ ಅದಕ್ಕೆ ಸ್ಪಂದಿಸಬೇಕಾದದ್ದು ಅನಿವಾರ್ಯವಾಯಿತು. ಈಗ ಹಸು ಕುರಿ ಓಡಾಡುವ ಹಾದಿಯಲ್ಲಿ ಹುತ್ತ ಯಾಕೆ ಬೇಕು ಎಂದು ಅಮ್ಮ ತನ್ನ ಮುಖವನ್ನು ತೋರುತ್ತಾಳೆ. ಸರಿ, ಕಾಸು ಬಿದ್ದ ಹುತ್ತವನ್ನೇ ತೋಡಿದ ಮಂದಿ ಇನ್ನೂ ಕಬ್ಬಿಣದ ಗಂಧದ ಕಾಡನ್ನು ಬಿಟ್ಟಾರೆಯೇ? ಈ ಕಳ್ಳ ಸಾಗಾಣಿಕೆ ಮುಂದೆ ನಿರಂತರ ಕಾಯಕವೇ ಆಗುತ್ತದೆ. ನೀಡಿದ್ದಕ್ಕೆ ಕೈ ಚಾಚದೆ ದೋಚುವುದಕ್ಕೆ ಕೈ ಮುಂದೆ ಮಾಡಿದರೆ ಕುಕ್ಕುಡದಮ್ಮನಾದರೂ ಇನ್ನೇನು ಮಾಡುತ್ತಾಳೆ? ವಿಧಿಯಿಲ್ಲದೆ ಆಕೆಯೂ ತನ್ನ ಮುಖ ತೋರಬೇಕಾಯಿತು. ಇದರ ಪರಿಣಾಮವಾಗಿ ಮುಖವಾಡ ತೊಟ್ಟ ಮಂದಿ ತಮ್ಮ ತಪ್ಪನ್ನು ಹೊಟ್ಟೆಯಲ್ಲಿ ಹಾಕಿಕೋ ಎಂದು ಅಮ್ಮನಿಗೆ ಮುಖ ತೊಡಿಸಲು ಮುಂದಾಗುತ್ತಾರೆ. ಹಾದಿ ಮಾಡಿಸುತ್ತಾರೆ. ಒಟ್ಟಾರೆ ಇಡೀ ಕಾಡನ್ನೇ ಒಪ್ಪ ಮಾಡುತ್ತಾರೆ. ನಂತರ ಬಂದ ಸರಕಾರ ಕೆರೆಯ ಆಚೆಗೆ 6 ಹುಲಿಮರಿಗಳನ್ನು ತಂದು ಬಿಡುತ್ತದೆ. ಅದು ಕಾಡನ್ನು ಬೆಳೆಸಬೇಕು ಎಂದು. ಈಗ ಹುತ್ತ ಮಾಯವಾಗಿದೆ. ನಂಬಿಕೆ ಒಂದು ಕಡೆ, ಹುತ್ತ ತೋಡುವುದು ಇನ್ನೊಂದು ಕಡೆ. ಮನುಷ್ಯನ ನಂಬಿಕೆಯ ವೈದೃಶ್ಯ. ಹಿಂದೆ ತೊಟ್ಟ ಲಂಗ ಹರಿದಿತ್ತು, ಈಗ ಉಟ್ಟ ಸೀರೆ ನಾಜೂಕಾಗಿದೆ. ಇದು ನಾಶದ ಚಿತ್ರಣ. ಈ ಕವನದ ಮೂಲಕ ವ್ಯಕ್ತಿಯ ಆಂತರಿಕ ಬದುಕು ಮತ್ತು ಸಮಾಜ ಪರಿವರ್ತನೆಯ ಸೂಕ್ಷ್ಮ ವಿವರಗಳನ್ನು ಕಾಣಬಹುದು. ಇನ್ನು 2ನೇ ಪ್ರಶ್ನೆ ನೋಡಿ, 5 ಅಂಕದ ಪ್ರಶ್ನೆ ಇದು. ಅಮ್ಮನ ಗುಡ್ಡ ಕವನದ ಆಶಯವನ್ನು ಬರೆಯಿರಿ. ಉತ್ತರ ನೋಡಿ, ಸರ್ವಮಂಗಳ ಇವರು ಬರೆದ ಅಮ್ಮನ ಗುಡ್ಡ ಇದೊಂದು ಬಹಳ ಮಹತ್ವದ ಕವನ. ಜನಸಂಚಾರವೇ ಇಲ್ಲದ ಹುಲಿಯಂತೂ ಕಾಡು ಪ್ರಾಣಿಗಳ ಸಂಚಾರಕ್ಕೂ ಹಾದಿಯಿಲ್ಲದ ಅಮ್ಮನ ಗುಡ್ಡದ ಪ್ರದೇಶ ಮನುಷ್ಯ ಸ್ವಾರ್ಥ ಲಾಲಸೆಗೆ ತಕ್ಕಂತೆ ಹೇಗೆ ಪರಿವರ್ತನೆಗೊಂಡಿತು ಎಂಬುದನ್ನು ವಿಶಿಷ್ಟವಾಗಿ ಈ ಕವನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಆರಾಧನಾ ಕ್ಷೇತ್ರದ ಐತಿಹ್ಯ ಹಾಗೂ ಆಚರಣೆಯ ವಿವರಗಳನ್ನು 2 ಭಿನ್ನ ಕಾಲಗಳಲ್ಲಿ, ಅಂದರೆ ಪ್ರಾಚೀನ ಕಾಲ ಮತ್ತು ಆಧುನಿಕ ಕಾಲಗಳಲ್ಲಿ ದಾಖಲಿಸುವಂಥ ಪ್ರಯತ್ನ ಇಲ್ಲಿದೆ. ವ್ಯಕ್ತಿಯ ಆಂತರಿಕ ಬದುಕು ಮತ್ತು ಸಮಾಜದ ಪರಿವರ್ತನೆಯ ಸೂಕ್ಷ್ಮ ವಿವರಗಳು ಈ ಕವನದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಮೂಡಿಬಂದಿದೆ. ಕುಕ್ಕುಡದಮ್ಮನ ಗುಡ್ಡಕ್ಕೆ ಹೋಗುವ ತುಂಬ ಪ್ರಯಾಸದಾಯಕವಾದ ಅನುಭವದ ವಿವರಗಳು ಪ್ರಾರಂಭದಲ್ಲಿ ಬರ್ತದೆ. ಜೋಳದಾಳು ಕಾಡಿನ ಹುತ್ತದ ನಡುವೆ ಇರುವ ಗುಡ್ಡವೊಂದರಲ್ಲಿ ಹುತ್ತದ ರೂಪದಲ್ಲಿ ನೆಲೆಸಿದ್ದ ಕುಕ್ಕುಡದಮ್ಮ ಊರಗೌಡನ ಕನಸಿನಲ್ಲಿ ತಾನಿರುವ ಸ್ಥಳವನ್ನು ಸೂಚಿಸ್ತಾಳೆ. ಊರಗೌಡ ಬಂದು ಕುಕ್ಕುಡದಮ್ಮನಿಗೆ ಹೂವು ಅರ್ಪಿಸಿ ಅಡ್ಡ ಬೀಳುತ್ತಾನೆ. ಪರಿಣಾಮವಾಗಿ ಗುಡಿಯೊಂದು ನಿರ್ಮಾಣವಾಗಿ ಕುಕ್ಕುಡದಮ್ಮ ಅಲ್ಲಿ ನೆಲೆಯೂರುತ್ತಾಳೆ. ವಿಚಿತ್ರವೆಂದರೆ, ಯಾವಾಗ ಕಲಿತ ಮುಖವಾಡದ ಜನ ಸ್ವಾರ್ಥಪರತೆ ಅಮ್ಮನ ಗುಡ್ಡದತ್ತ ಕಣ್ಣನ್ನು ಹಾಯಿಸಿದರೋ ಅಂದಿನಿಂದ ಅಮ್ಮನ ಗುಡ್ಡದ ಚಿತ್ರಣವೇ ಸಂಪೂರ್ಣ ಪರಿವರ್ತನೆಗೆ ಒಳಗಾಗುತ್ತದೆ. ಕಲಿತ ಮುಖವಾಡದ ಜನ ತಮ್ಮ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುವಂತೆ ಹೇಳಿ ಕುಕ್ಕುಡದಮ್ಮನಿಗೆ
ಕುಕ್ಕುಡದಮ್ಮನ ಮುಖಕ್ಕೆ ಮುಖವಾಡ ತೊಡಿಸುತ್ತಾರೆ. ಸರಿ, ಅಲ್ಲಿಂದ ಆಧುನಿಕತೆ ತನ್ನ ಮೈ ಚಾಚುತ್ತದೆ. ಕಾಡು ಪ್ರಾಣಿಗಳ ಸಂಚಾರಕ್ಕೂ ಅವಕಾಶವಿಲ್ಲದಿದ್ದ ಅಮ್ಮನ ಗುಡ್ಡ ಕಲಿತ ಮುಖವಾಡದ ಜನರ ಸ್ವಾರ್ಥಕ್ಕೆ ಬಲಿಯಾಗಿ ಎಲ್ಲ ಆಧುನಿಕ ವ್ಯವಸ್ಥೆಗಳನ್ನು ಪಡೆಯುತ್ತಾರೆ. ಕಾಸು ಬಿದ್ದಿದ್ದ ಹುತ್ತವನ್ನೇ ತೋಡಿದ ಈ ಮುಖವಾಡದ ಜನ ಕಬ್ಬಿಣದ ಗಂಧದ ಕಾಡನ್ನು ಬಿಡಲಿಲ್ಲ. ತಮ್ಮ ನಿರಂತರ ಕಳ್ಳಸಾಗಾಣಿಕೆಗೆ ಬಳಸಿಕೊಂಡರು. ಅಮ್ಮನ ಮುಖಕ್ಕೆ ಮುಖವಾಡ ತೊಡಿಸಿದ ಈ ಜನ ಅಮ್ಮನಿಗೆ ಗುಡಿ ಕಟ್ಟಿಸಿದರು, ಗಂಟೆ ತೂಗಾಡಿಸಿದರು, ಹಾದಿ ಮಾಡಿಸಿದರು, ಒಟ್ಟಾರೆ ಕಾಡನ್ನೇ ಒಪ್ಪ ಮಾಡಿದರು. ಕಾಡು ಬೆಳೆಸಬೇಕು ಎಂದು ಇದ್ದ ಕಾಡನ್ನು ಸವರಿದ ಅಮ್ಮನ ಗುಡ್ಡದ ಬಳಿಯ ಕೆರೆಯಾಚೆಗೆ ಹುಲಿಮರಿಯನ್ನು ತಂದು ಬಿಡುತ್ತಾರೆ ಸರ್ಕಾರ. ಒಟ್ಟಾರೆ ಒಂದು ಧಾರ್ಮಿಕ ಕ್ಷೇತ್ರವಾಗಿದ್ದ ಅಮ್ಮನ ಗುಡ್ಡ ಕಲಿತ ಮುಖವಾಡದ ಆಧುನಿಕತೆಯ ಜನರ ಕೈಯಲ್ಲಿ ಸ್ವಾರ್ಥಪರ ಕ್ಷೇತ್ರವಾಗಿ ಪರಿಣಮಿಸುತ್ತದೆ. ಇನ್ನು ಸಂದರ್ಭ ನೋಡಿ. ಮೊದಲ ಸಂದರ್ಭ, ಗುಡ್ಡಕ್ಕೆ ಗುಡ್ಡವೇ ಉಸಿರೆಳೆಯುವಂತೆ ಗಾಳಿ ಹೊಯ್ದಾಟ. ಈ ಮೇಲಿನ ಸಾಲನ್ನು ಚ ಸರ್ವಮಂಗಳ ಅವರ ಅಮ್ಮನಗುಡ್ಡ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಅಮ್ಮನಗುಡ್ಡವಿರುವ ಜೋಳದಾಳು ಕಾಡಿನ ದಟ್ಟತೆಯ ಅಥವಾ ನಿಬಿಡತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳ್ತಾರೆ. ಅಮ್ಮನಗುಡಿ ಇರುವ ಜೋಳದಾಳು ಕಾಡು ಚನ್ನಗಿರಿಯಿಂದ 3 ತಾಸಿನ ಹಾದಿ. ಅದೊಂದು ಬಿದಿರು ಮೆಳೆ ತುಂಬಿದ ಕಾಡಸೀಮೆ. ಅಡಿ ಇಟ್ಟಲ್ಲೆಲ್ಲ ಆಳೆತ್ತರದ ಹುತ್ತ, ನಡುವೆ ಗುಡ್ಡ, ಗುಡ್ಡದ ನೆತ್ತಿಯ ಮೇಲೊಂದು ಗುಡಿ, ಒಳಗೊಂದು ಹುತ್ತ. ಹೀಗೆ ಅಮ್ಮನ ಗುಡ್ಡದ ಈ ಒಂದು ನಿಬಿಡತೆಯನ್ನು ವಿವರಿಸುತ್ತಾ ಕವಯಿತ್ರಿ ಈ ಮೇಲಂತೆ ಹೇಳುತ್ತಾರೆ. 2ನೇ ಪ್ರಶ್ನೆ ನೋಡಿ. ಎದುರಿಗೆ ನಿಂತಳು ಕಲ್ಲಾಗಿ ಅಮ್ಮನ ರೂಪದ ಮಾತಂಗಿ. 3ನೇ ಪ್ರಶ್ನೆ, ಹುತ್ತದೊಳಗೆ ಹರಿದು ಹಾವಾಗಿ ಹರಸುತ್ತಾಳೆ. ಎರಡಕ್ಕೂ ಕೂಡ ಒಂದೇ ಉತ್ತರವನ್ನು ಬರೆಯಿರಿ. ಈ ಮೇಲಿನ ಸಾಲನ್ನು ಚ ಸರ್ವಮಂಗಳ ಅವರು ಬರೆದ ಅಮ್ಮನಗುಡ್ಡ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ. ಅಮ್ಮನ ಕನಸಿನಂತೆ ಊರಗೌಡ ಬಂದು ಹುತ್ತಕ್ಕೆ ಹೂವು ಅರ್ಪಿಸಿ ಅಡ್ಡಬಿದ್ದು ನಮಸ್ಕರಿಸಿದುದೇ ಅಮ್ಮನ ಗುಡಿಯ ನಿರ್ಮಾಣಕ್ಕೆ ಕಾರಣವಾಗುತ್ತದೆ. ಅಮ್ಮನಿಗೊಂದು ನೆಲೆಯಾಗುತ್ತದೆ. ಪರಶುರಾಮ ಕಾವಲಿಗೆ ನಿಂತರೆ ಎದುರಿಗೆ ಅಮ್ಮನ ರೂಪದ ಮಾತಂಗಿ ಕಲ್ಲಾಗಿ ನಿಲ್ಲುತ್ತಾಳೆ. ಅಮ್ಮ ಹಾವಾಗಿ ಹುತ್ತ ಸೇರಿ ಹರಸುತ್ತಾಳೆ. ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಂತೆ ಹೇಳುತ್ತಾರೆ. ಮುಂದಿನ ಪ್ರಶ್ನೆ ನೋಡಿ. ತೊಟ್ಟಲಂಗ ಹರಿಸಿಕೊಳ್ಳದೆ ನಾನು ಹಿಂತಿರುಗಿದ್ದೇ ಇಲ್ಲ. ಈ ಮೇಲಿನ ಸಾಲನ್ನು ಚ ಸರ್ವಮಂಗಳ ಅವರ ಅಮ್ಮನಗುಡ್ಡ ಎಂಬ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಗುಡ್ಡದ ದಟ್ಟತೆಯ ಪರಿಣಾಮವನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ. ಅಮ್ಮನಗುಡ್ಡವಿರುವ ಜೋಳದಾಳು ಕಾಡು ದಟ್ಟವಾಗಿ ಬಿದಿರು ಮೆಳೆ ತುಂಬಿದ ಕಾಡು. ಅಲ್ಲಿ ಕಾಡು ಪ್ರಾಣಿಗಳ ಸಂಚಾರಕ್ಕೂ ದಾರಿ ಇರಲಿಲ್ಲ. ಗುಡಿಯ ಪಕ್ಕದ ದೈತ್ಯ ಮಳೆಯಲ್ಲಿ ಹುಲಿಯೊಂದು ಸಿಕ್ಕುಬಿದ್ದು ದಾರಿ ಕಾಣದೆ ಸತ್ತದ್ದು ಇದೆ. ಇಂತಹ ದಟ್ಟ ಕಾಡಿನಲ್ಲಿ ಹುಡುಗಿ ತನ್ನ ಲಂಗ ಹರಿಸಿಕೊಳ್ಳದೆ ಹಿಂತಿರುಗಿ ಬಂದದ್ದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮುಂದಿನ ಸಂದರ್ಭ ನೋಡಿ. ಕಲಿತ ಮಂದಿಗೆ ಮುಖವಾಡ ಬೇಕು, ತೋರಣ ಬೇಕು. ಹಾಗೆ 6ನೇ ಸಂದರ್ಭ, ಕಾಸು ಬಿದ್ದ ಹುತ್ತಾನೇ ತೋಡಿದ್ರು ಮಂದಿ. ಈ ಮೇಲಿನ ಸಾಲನ್ನು ಚ ಸರ್ವಮಂಗಳ ಅವರು ಬರೆದ ಅಮ್ಮನಗುಡ್ಡ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ. ಕಲಿತ ಮುಖವಾಡದ ಜನ ಬಂದ ಮೇಲೆ ಅಮ್ಮನಗುಡ್ಡದ ಚಿತ್ರಣವೇ ಬದಲಾಗಿದೆ. ತಾವು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಅಮ್ಮನ ಮುಖಕ್ಕೆ ಮುಖವಾಡ ಹಾಕುವ ಈ ಜನ ಕಾಸು ಬಿದ್ದ ಹುತ್ತವನ್ನೇ ತೋಡುತ್ತಾರೆ. ಮಾತ್ರವಲ್ಲ, ಕಬ್ಬಿಣದ ಗಂಧದ ಕಾಡನ್ನು ಕೂಡ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾರೆ. ಇವರಿಗೆ ತಾವು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಬಹಿರಂಗದ ಆಡಂಬರವಾಗಿ ಮುಖವಾಡ ಬೇಕು, ತೋರಣ ಬೇಕು. ಇದನ್ನು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಟಿಪ್ಪಣಿ ಕೂಡ ವಿದ್ಯಾರ್ಥಿಗಳೇ ಅಮ್ಮನಗುಡ್ಡ ಅನ್ನುವಂಥ ವಿಷಯವೇ ಕೊಡ್ಬೋದು. ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆ ನೋಡಿ. ಅಮ್ಮನಗುಡ್ಡ ಈ ಕವನದ ಕವಿ ಯಾರು? ಉತ್ತರ ಚ ಸರ್ವಮಂಗಳ. 2ನೇ ಪ್ರಶ್ನೆ, ಅಮ್ಮನಗುಡ್ಡ ಕವನದ ಆಶಯವೇನು? ಉತ್ತರ ಧಾರ್ಮಿಕ ಕ್ಷೇತ್ರಗಳೂ ಕೂಡ ಮನುಷ್ಯನ ಸ್ವಾರ್ಥಕ್ಕೆ ಹೇಗೆ ಬಲಿಯಾಗಿದೆ ಎಂಬುದನ್ನು ತಿಳಿಸುವುದೇ ಈ ಕವನದ ಆಶಯ. 3ನೇ ಪ್ರಶ್ನೆ, ಅಮ್ಮನಗುಡ್ಡ ಇರುವ ಸ್ಥಳ ಯಾವುದು? ಉತ್ತರ ಜೋಳದಾಳು ಕಾಡು. 4ನೇ ಪ್ರಶ್ನೆ, ಜೋಳದಾಳು ಕಾಡು ಚನ್ನಗಿರಿಯಿಂದ ಎಷ್ಟು ತಾಸಿನ ಹಾದಿ? ಉತ್ತರ 3 ತಾಸಿನ ಹಾದಿ. 5ನೇ ಪ್ರಶ್ನೆ, ಜೋಳದಾಳು ಕಾಡಿನ ವಿಶೇಷತೆ ಏನು? ಉತ್ತರ ಅದೊಂದು ದೈತ್ಯ ಬಿದಿರು ಮೆಳೆಯಾಗಿರುವುದು ಜೋಳದಾಳು ಕಾಡಿನ ವಿಶೇಷತೆ. 6ನೇ ಪ್ರಶ್ನೆ, ಮೊದಲು ಅಮ್ಮನಗುಡಿ ಏಳಲು ಕಾರಣರು ಯಾರು? ಉತ್ತರ ಊರಗೌಡ. 7ನೇ ಪ್ರಶ್ನೆ, ಅಮ್ಮನ ಮಾನ ಕಾಪಾಡಲು ಸೃಷ್ಟಿಯಾದ ಪರಶುರಾಮನ ರೂಪ ಯಾವುದು? ಉತ್ತರ ಕಲ್ಲು ಬಂಡೆ. 8ನೇ ಪ್ರಶ್ನೆ, ಮಾತಂಗಿ ಯಾರ ರೂಪ? ಉತ್ತರ ಕುಕ್ಕುಡದಮ್ಮನ ರೂಪ. 9ನೇ ಪ್ರಶ್ನೆ, ಕುಕ್ಕುಡದಮ್ಮ ಏನಾಗಿ ಹರಸುತ್ತಿದ್ದಳು? ಉತ್ತರ ಹಾವಾಗಿ.
ಕೊನೆಯ ಪ್ರಶ್ನೆ, ಅಮ್ಮನ ಗುಡಿಯನ್ನು ಸ್ವಾರ್ಥಕ್ಕೆ ಬಳಸಿಕೊಂಡವರು ಯಾರು? ಉತ್ತರ, ಕಲಿತ ಮುಖವಾಡದ ಜನ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಸರ್ವಮಂಗಳ ಇವರು ಬರೆದ ಅಮ್ಮನಗುಡ್ಡ ಈ ಒಂದು ಕವಿತೆಯ ಪ್ರಶ್ನೋತ್ತರ ಮುಕ್ತಾಯವಾಗ್ತಿದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಯಾರಿಗಾದರೂ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಈ ವಿಡಿಯೋವನ್ನು ರಚಿಸಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.